ನಮಸ್ಕಾರ ಎಲ್ಲರಿಗೂ. ಆ, ಇವತ್ತೊಂದು ನಿಮಗೆಲ್ಲರಿಗೂ ಒಂದು ಕ್ವಶನ್ ಕೇಳಬೇಕಂತ ಇದ್ದೀನಿ. ನಾವು ಪಿ ಪಿ ಎಫಿಂದ ಪೆನ್ಷನ್ ಕಾರ್ಪಸನ್ನು ಜನ್ರೇಟ್ ಮಾಡ್ಬೋದಾ ಅಥವಾ ಪೆನ್ಷನ್ ಪಡಿಬಹುದಾ ಅನ್ನೋದ್ರ ಬಗ್ಗೆ ಇವತ್ತು ನಾವು ಮಾತಾಡೋಣ. ಒಂದು ಪಿ ಪಿ ಎಫಿಂದ ಪೆನ್ಷನ್ ಹೇಗೆ ತೊಗೊಳೋದು ಭಾಳ ಮಜಾ ಅನ್ಸುತ್ತಲ್ಲ. ಸಾಧ್ಯನೇ ಇದು, ಇವನೇನು ಹೇಳ್ತಾ ಇದ್ದಾನೆ ಅಂತಂದರೂ ಅನ್ಬೋದು ನೀವು ಭಾಳ ಜನ. ಆದರೆ ಇದು ಸಾಧ್ಯ. ಪಿ ಪಿ ಎಫ್ ಅಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ನಿಮಗೆಲ್ಲರಿಗೂ ಗೊತ್ತು. ನಾನು ಇದನ್ನು ಏನು ಅಂತ ಕರಿತೀನಿ ಅಂದರೆ ಪರ್ಫೆಕ್ಟ್ ಪ್ಲ್ಯಾನ್ ಫಾರ್ ಫ್ರೀಡಮ್ ಅಂತ ಕರಿತಾ ಇದ್ದೀನಿ. ಎಲ್ಲರೂ ಫೈರ್ ಅಂತ ಇರ್ತಿರ್ತಾರೆ. ಏನಂದರೆ ಸಾಕು 45 ವರ್ಷ ಎಷ್ಟಂತ ನಾವು ಕೆಲಸ ಮಾಡೋದು ಸಾಕು, ನಮ್ಗೆ ಏನು ತಿಳಿಯುತ್ತೆ ಅದು ಮಾಡೋಣ, ನಾವು ತಿಳಿದಂಗೆ ಬದುಕೋಣ ಸಾಕು, ಇನ್ನೊಬ್ಬರು ನಮ್ಮ ಬಾಸ್ ಆಗಿ ಅವ್ರ ಕೈ ಕೆಳಗೆ ಕೆಲಸ ಮಾಡೋದು ಸಾಕಂತ ಭಾಳ ಜನ ಇರುತ್ತೆ. ಅದಕ್ಕೆ ಎಲ್ಲರೂ ಫೈರ್ ಅಂದರೆ ಫೈರ್ ಅಂತಂದರೆ ಏನಂದರೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ರಿಟೈರ್ಡ್ ಅರ್ಲಿ ಅಂತಂದು. ಇದು ಬಹಳ ಈ ವರ್ಡ್ ಏನಿದೆ ಈಗ ಐ ಟಿ ಫೀಲ್ಡಲ್ಲಿ ಅಥವಾ ಯಾವುದೇ ಫೀಲ್ಡಲ್ಲಿ ತಗೊಳ್ಳಿ, ಎಲ್ಲರಿಗೂ ಬೇಜಾರಾಗಿದೆ. ಸಾಕು 45 ಇಯರ್ಸು ಒಬ್ಬ ಐ ಟಿಯಲ್ಲಿ ಕೆಲಸ ಮಾಡೋನಿಗೆ ಸಾಕಾಗಿಬಿಡುತ್ತೆ. ಸಾಕಂದ್ರೆ ರಿಟೈರ್ಮೆಂಟ್ ಆಗೋಣ ನಾವು. ಅದಕ್ಕೆ ಬಹಳಷ್ಟು ಯಾವ್ಯಾವ ಆಪ್ಷನ್ಸ್ ಇದೆ, ಯಾವ್ಯಾವ ಟೂಲ್ಸ್ ಇದೆ ಅಂತಂದು ನಾವು ಪ್ರತಿ ಸರಿ ಹುಡುಕ್ತಾ ಇರ್ತೀವಿ. ಆದರೆ ಕೆಲವೊಂದು ಸಿಂಪಲ್ಲು ಟೂಲ್ಗಳನ್ನೇ ನಾವು ಮರೆತು ಬಿಡ್ತೀವಿ. ಅದರಲ್ಲಿ ಒಂದು ಇರೋದು ಪಿ ಪಿ ಎಫ್, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಪಬ್ಲಿಕ್ ಪ್ರಾವಿಡೆಂಟ್ ಫಂಡನ್ನು ಹೇಗೆ ಅಕೌಂಟ್ ಓಪನ್ ಮಾಡೋದು, ಅದು ಬ್ಯಾಂಕು ಅಥವಾ ಪೋಸ್ಟ್ ಆಫೀಸಲ್ಲಿ ಹೇಗೆ ಓಪನ್ ಮಾಡೋದು ಅನ್ನೋದು ನಿಮಗೆ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ವೆಬ್ಸೈಟಲ್ಲಿ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಅದಕ್ಕೆ ವಯೋಮಿತಿ ಏನು, ಮೈನರ್ ಇದ್ದರೆ ಹೇಗೆ ಮಾಡಬೇಕು, ಮೈನರ್ ಕಂಟ್ರಿಬ್ಯೂಷನ್ ಏನು, ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ, ಆ ಡೀಟೇಲ್ಸ್ ಎಲ್ಲ ನಿಮಗೆ ಇದರಲ್ಲಿ ಸಿಗುತ್ತೆ. ಬಟ್ ಇಲ್ಲಿ ಮಾತಾಡ್ತಾ ಇರೋದು ಆ ಡೀಟೇಲ್ಸು, ಈಗ ಹೇಳ್ತಾ ಇರ್ತಾ ಡೀಟೇಲ್ಸ್ ಏನಿದೆಯಲ್ಲ ಅದು ನನಗಷ್ಟು ಮಟ್ಟಿಗೆ ಬಹಳ ಕಡಿಮೆ ಇದರಲ್ಲಿ ಅಥವಾ ಇನ್ಫಾರ್ಮೇಷನ್ ಸಿಗೋದು ನಿಮಗೆ. ಸೊ ಕೆಲವೊಂದು ಆರ್ಟಿಕಲ್ಸ್ ನಾನು ಓದಿದೆ, ನನಗೂ ಈ ಆರ್ಟಿಕಲ್ಸು ಭಾಳ ಇನ್ಸ್ಪೈರ್ ಆಯಿತು. ಅದಕ್ಕೆ ಅದೇ ವಿಷಯನ ನಿಮ್ಮ ಜೊತೆ ನಾವು ಹಂಚ್ಕೋಬೇಕಂತಂದು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈಗ ಪಿ ಪಿ ಎಫ್ ಅನ್ನೋದು ನಿಮಗೆಲ್ಲರಿಗೂ ಗೊತ್ತು, 15 ವರ್ಷ ಸ್ಕೀಮು. ಇದು ಗೌರ್ಮೆಂಟು ಏನು ಮಾಡ್ತಾಯಿದೆ, ಇದನ್ನು ಫಂಡ್ ಮ್ಯಾನೇಜ್ ಮಾಡ್ತಾಯಿದೆ. ಇದ್ರ ಮೇಲೆ ನೀವು ಈಗ ಯಾವುದೋ ಒಂದು ಸಾಲಾಗೆಲ್ಲ ತೊಗೊಂಡ್ರೆ ಮುಟ್ಟುಗೋಲು ಹಾಕೋಕ್ಕಾಗೋದಿಲ್ಲ. ಸೊ ಅದರಿಂದ ಗೌರ್ಮೆಂಟ್ ಏನು ಮಾಡಿದೆ, ಈ ಕಾರ್ಪಸನ್ನು ಹೊರಗಿಟ್ಟಿದೆ. ಅಂತಹ ಯಾವುದಾದ್ರೂ ಈಗ ಸಾಲ ಮಾಡಿ ಮುಟ್ಟುಗೋಲು ಹಾಕೋಕ್ಕೆ ಪಿ ಪಿ ಎಫ್ ಅಕೌಂಟನ್ನು ನಾವು ಬ್ಲಾಕ್ ಮಾಡ್ತೀನಿ ಈ ಟೈಪು. ಸೊ ಅದರಿಂದ ದೂರ ಇಟ್ಟಿದೆ. ಇನ್ನೊಂದು ಏನು ಹೇಳಬೇಕಂದ್ರೆ, ಈಗ ಪಿ ಪಿ ಎಫ್ ಇಂಟ್ರೆಸ್ಟ್ ಏನಿರುತ್ತೆ ಅದು ಗೌರ್ಮೆಂಟು ಡಿಸೈಡ್ ಮಾಡುತ್ತೆ. ಅದು ಈ ಹೆಚ್ಚಿಗೆ ಆಗ್ಬೋದು, ಕಡಿಮೆ ಆಗ್ಬೋದು. ಬಟ್ ಈಗಿನ ಏನಂದರೆ 2005 ಈಗೆಲ್ಲ ಏನಂದರೆ ನೀವು ಹಳೆ ಈಗ 2018 ಅಥವಾ 2014 ನೋಡಿದರೆ ಪಿ ಪಿ ಎಫು ಮೋರ್ ದ್ಯಾನ್ 8% ಇತ್ತು. ಬಟ್ ಈಗ 2025 7.1% ಇದೆ. 15 ವರ್ಷ 1.5 ಲಕ್ಷ ಒಬ್ಬ ವ್ಯಕ್ತಿ ಪಿ ಪಿ ಎಫ್ ಅಕೌಂಟ್ ತೆಗೆದು ಪ್ರತಿ ಫೈನಾನ್ಷಿಯಲ್ ಇಯರ್ ತಿಂಗಳದ ಅಂದರೆ ಏಪ್ರಿಲ್ 5ನೇ ತಾರೀಕು ಒಳಗಾಗಿ ನೀವು 1.5 ಲಕ್ಷ ಇನ್ವೆಸ್ಟ್ ಮಾಡಿದರೆ ನಿಮಗೆ ಫುಲ್ ಇಂಟ್ರೆಸ್ಟ್ ಸಿಗುತ್ತೆ. ಈ ರೀತಿ ನೀವು 15 ವರ್ಷ 1.5 ಲಕ್ಷ ಟೈಪು ನೀವು ಪಿ ಪಿ ಎಫ್ಲಿ ಇನ್ವೆಸ್ಟ್ ಮಾಡಿದರೆ 15 ವರ್ಷ ಆದಮೇಲೆ ನಿಮಗೆ ಏನು ಸಿಗುತ್ತೆ, ಕಾರ್ಪಸ್ ಏನು ನಿಮಗೆ ಅಕ್ಯುಮುಲೇಟ್ ಆಗಿರುತ್ತಂದರೆ 40,68,200 ರೂಪಾಯಿ ಅಷ್ಟು ನಿಮಗೆ ಒಂದು ಕಾರ್ಪಸ್ ಜನರೇಟ್ ಆಗಿರುತ್ತೆ. ಈ ಕಾರ್ಪಸ್ ಮೇಲೆ ನಿಮಗೆ ಯಾವುದೇ ಟ್ಯಾಕ್ಸ್ ಇರೋದಿಲ್ಲ. ಇದು ಟ್ರಿಬಲ್ ಇ ಸ್ಕೀಮ್ ಅನ್ಬೋದು. ಎಕ್ಸೆಂಪ್ಟ್ ಅಂದರೆ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡ್ತಿರಲ್ಲ ಅದಕ್ಕೆ ಎ ಟಿ ಸಿ ಅಂತಂದ ಟೂಲ್ ಯೂಸ್ ಮಾಡಿ ಟ್ಯಾಕ್ಸ್ ಬೆನಿಫಿಟ್ ಪಡಿಬೋದು. ಇಂಟ್ರೆಸ್ಟ್ ಮೇಲೆ ಯಾವುದು ಟ್ಯಾಕ್ಸ್ ಇರೋದಿಲ್ಲ, ಅಲ್ಲಿ ಎಕ್ಸೆಂಪ್ಟ್ ಇರುತ್ತೆ. ಮ್ಯಾಚುರಿಟಿ ಆದಮೇಲೆ ನೀವೇನು ಫುಲ್ ಅಮೌಂಟ್ ವಿತ್ಡ್ರಾ ಮಾಡಿದ್ರೆ ಅದ್ರ ಮೇಲೆ ಯಾವುದೋ ಟ್ಯಾಕ್ಸ್ ಇರೋದಿಲ್ಲ. ಅದಕ್ಕೆ ಟ್ರಿಬಲ್ ಇ ಸ್ಕೀಮ್ ಅಂತ ಕರೀತಾರೆ. ಸೊ ಇನ್ನು 15 ವರ್ಷ ಆದಮೇಲೆ ಈ ಕಾರ್ಪಸನ್ನು ನಾವು ಹೇಗೆ ಒಂದು ಪೆನ್ಷನ್ ಟೂಲ್ ಆಗಿ ಅಥವಾ ಹೇಗೆ ಯೂಸ್ ಮಾಡೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇದು ನಂದೇನಲ್ಲ ಐಡಿಯಾ, ಕೆಲವೊಂದು ಪತ್ರಿಕೆಗಳಲ್ಲಿ ಕೆಲವೊಬ್ಬರು ವ್ಯೂಸು, ಅದನ್ನೇ ನಾನು ನಿಮಗೆ ಹೇಳ್ತಾ ಇರೋದು.
ಇಲ್ಲಿ ಏನಂತಂದರೆ ಆ ಬಂದಂಥ ಕಾರ್ಪಸನ್ನು ನೀವು ಹಾಗೆ ಬಿಟ್ಟರು ಅಂತಂದರೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಏನಾಗುತ್ತೆ, ಅದು 5 ಇಯರ್ಸ್ ಬ್ಲಾಕಿಗೆ ಏನಾಗುತ್ತೆ, ಎಕ್ಸ್ಟೆನ್ಷನ್ ಆಗುತ್ತೆ ವಿದೌಟ್ ಕಾಂಟ್ರಿಬ್ಯೂಷನ್. ನೀವು ವಿತ್ ಕಾಂಟ್ರಿಬ್ಯೂಷನ್ ಎಕ್ಸ್ಟೆನ್ಷನ್ ಮಾಡಬೇಕಾದ್ರೆ ಮೆಚುರಿಟಿ ಆಗೋದಕ್ಕಿಂತ ಮೊದಲು ಒಂದು ವರ್ಷ ಮೊದಲು ಏನು ಮಾಡಬೇಕಾಗುತ್ತೆ, ನೀವು ಫಾರ್ಮ್ ಕೊಡಬೇಕಾಗುತ್ತೆ. ಅಂದರೆ 1.5 ಲಕ್ಷ ನೀವು ಇನ್ವೆಸ್ಟ್ ಮಾಡ್ಬೋದು, 5 ವರ್ಷಕ್ಕೆ ನೀವು ಬ್ಲಾಕನ್ನು ಎಕ್ಸ್ಟೆನ್ಷನ್ ಮಾಡ್ಕೋತ ಹೋಗ್ಬೋದು. ಸೊ ಇದನ್ನು ಇನ್ಫಿನಿಟ್ ಟೈಮ್ಸ್ ಅಂದರೆ ನೀವು ಎಷ್ಟು ಬೇಕಾದಷ್ಟು ವರ್ಷ ಅಂದರೆ 5 ವರ್ಷ ಬ್ಲಾಕ್ ಕತೆ ಎಕ್ಸ್ಟೆನ್ಷನ್ ಮಾಡ್ಕೋತ ಹೋಗ್ಬೋದು. ಇಲ್ಲಿ ನೋಡಿ, ನೀವು ಈಗ ನಾನು 1.5 ಲಕ್ಷ ಕಾಂಟ್ರಿಬ್ಯೂಷನ್ ಮಾಡೋದಿಲ್ಲ 15 ವರ್ಷ ಆದಮೇಲೆ, ಹಾಗೆ ಕಾರ್ಪಸನ್ನು ನೆಕ್ಸ್ಟ್ 5 ವರ್ಷಕ್ಕೆ ನಾನು ಹಾಗೆ ಬಿಡ್ತೀನಿ. ಸೊ 16ನೇ ವರ್ಷಕ್ಕೆ 40,68,000 ಏನು ಕಾರ್ಪಸ್ ನಿಮ್ಮದು ಜನ್ರೇಟ್ ಆಗಿತ್ತು, 15 ವರ್ಷ ಇನ್ವೆಸ್ಟ್ ಮಾಡಿದ್ದಿರಲ್ಲ, ಆ ಅಮೌಂಟ್ ಮೇಲೆ ಜನ್ರೇಟ್ ಆದಂಥ ಇಂಟ್ರೆಸ್ಟ್ ಎಷ್ಟಿರುತ್ತಂದರೆ ನಿಯರ್ ಒಂದು 3 ಲಕ್ಷ ಇರ್ಬೋದು. ಅಂದರೆ 7.1%ಗೆ, ಮತ್ತು 3 ಲಕ್ಷ ಅಂದರೆ 3 ಲಕ್ಷ ಅಂತ ತಿಳ್ಕೊಬೇಡಿ, 7.1%ಗೆ ಅಷ್ಟಿರುತ್ತೆ ಅಂತ ತಿಳ್ಕೊಳ್ಳಿ. ಓಕೆ, ಒಂದು 2,80,000ದಿಂದ 3 ಲಕ್ಷ ಇರ್ಬೋದು ಅಂತ ತಿಳ್ಕೊಳ್ಳಿ. ಓಕೆ, ಅದನ್ನು ಡಿವೈಡ್ ಬೈ 12 ಮಾಡಿ ನೋಡಿ, ನಿಮಗೆ ಆಲ್ಮೋಸ್ಟ್ ಒಂದು 24,000 to 25,000 ಏನಾಗುತ್ತೆ ನಿಮ್ಮ ಮಂತ್ಲಿ ಒಂದು ಪೆನ್ಷನ್ ಜೊತೆ ನೀವು ಅದನ್ನ ಯೂಸ್ ಮಾಡ್ಬೋದು. ಹೇಗೆಂದರೆ ಈಗ ಬಂದಂತಹ PPF ಅಲ್ಲಿ 16ನೇ ವರ್ಷಕ್ಕೆ ನಿಮಗೇನು ಇಂಟ್ರೆಸ್ಟ್ ಬರುತ್ತಲ್ಲ, ಮೆಚುರಿಟಿ ಆದಮೇಲೆ ಪ್ರತಿ ವರ್ಷ ನೀವು ಒಂದು ವಿತ್ಡ್ರಾವಲ್ಗೆ ಅವರು ಅವಕಾಶ ಕೊಡ್ತಾರೆ. ನೀವು ಒಂದೇ ಟೈಮ್ ಏನು ಇಂಟ್ರೆಸ್ಟ್ ಬಂದಿರುತ್ತಲ್ಲ, ಆ ಕಾರ್ಪಸ್ ಜನ್ರೇಟ್ ಆಗಿದ್ದು, ಕಾರ್ಪಸ್ ಮೇಲೆ ಇಂಟ್ರೆಸ್ಟ್ ಜನ್ರೇಟ್ ಆಗಿದ್ದು, ಅದನ್ನು ವಿತ್ಡ್ರಾ ಮಾಡ್ಕೊಳ್ಳಿ. ಅದನ್ನು ನೀವು ಡಿವೈಡ್ ಬೈ 12 ಮಾಡಿದೆ, ಎಷ್ಟು ತಿಂಗಳಿದೆ ಒಂದು ವರ್ಷಕ್ಕೆ, 12 ಇದೆ, ಡಿವೈಡ್ ಬೈ 12 ಮಾಡಿದರೆ ಎಷ್ಟಾಯಿತು, 23ರಿಂದ 25,000 ನಿಮಗೆ ಪ್ರತಿ ತಿಂಗಳು PPF ಅಮೌಂಟಿಂದ ಜನ್ರೇಟ್ ಆಯಿತು. ನೀವು ಎಷ್ಟು ಮಾಡಿದ್ರಿ, 1.5 ಲಕ್ಷಕ್ಕೆ 15 ವರ್ಷ ಮಾಡಿದ್ರಿ, ಕರೆಕ್ಟಾ? ಸೊ ದಿಸ್ ಇಸ್ ವೆರಿ ಈಸಿ ಟು. ಆಮೇಲೆ ಆ ಇಂಟ್ರೆಸ್ಟ್ ಮೇಲೆ ನಿಮ್ಗೆ ಯಾವುದೂ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇರೋದಿಲ್ಲ. ಕೆಲವರು ಅನ್ಕೋತಾರೆ 3 ಲಕ್ಷ ಇಂಟ್ರೆಸ್ಟ್ ಬಂತು, ಕೈಯಲ್ಲಿತ್ತು ಅಮೌಂಟು, ಒಂದೇ ತಿಂಗಳಲ್ಲಿ ಖರ್ಚು ಮಾಡಿಬಿಟ್ರೆ ಮತ್ತು 11 ತಿಂಗಳು ಏನು ಮಾಡೋದು ಅಂತಂದು ಆ ಟೈಪು ಇರುತ್ತೆ. ಅದಕ್ಕೆ ನೀವೇನು ಮಾಡ್ಬೋದು ಅಂದರೆ SBI ಇದು ಆ್ಯನ್ಯುಲಿಟಿ ಪ್ಲ್ಯಾನ್ಸ್ ಇದೆ, ಅದಕ್ಕೆ 1 ವರ್ಷಕ್ಕೆ ಇನ್ವೆಸ್ಟ್ ಮಾಡಿಬಿಡಿ. ಬಂದಂಥ ಅಮೌಂಟನ್ನು ಏನು ನೀವು ಇಂಟ್ರೆಸ್ಟನ್ನು ಒನ್ ಟೈಮ್ ವಿತ್ಡ್ರಾ ಮಾಡ್ಕೋತಿಲ್ಲ, ಅದನ್ನು SBI ಆ್ಯನ್ಯುಲಿಟಿಲಿ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿಬಿಡಿ. ಅದು ಏನಾಗುತ್ತೆ, ನಿಮಗೆ ಪ್ರತಿ ತಿಂಗಳು MIS ಸ್ಕೀಮ್ ಜೊತೆ ಅದು ವಿತ್ಡ್ರಾ ಮಾಡ್ಕೋಬೋದು. ಅಂದರೆ ನಿಮಗೆ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ ಏನು ಸಿಗುತ್ತಲ್ಲ, ಪ್ಲಸ್ ಎಡಿಷ್ನಲ್ ಇಂಟ್ರೆಸ್ಟ್ ಆಗಿ ನಿಮಗೆ ಪ್ರತಿ ತಿಂಗಳು ಒಂದು ಪೆನ್ಷನ್ ಅಮೌಂಟ್ ಜೊತೆ 12 ತಿಂಗಳೂ ಬರುತ್ತೆ. ಇದೇ ರೀತಿ ನೀವು ಪ್ರತಿ ವರ್ಷವೂ ಒಂದು ವಿತ್ಡ್ರಾವಲು ಬಂದಂತಹದನ್ನು ಆ್ಯನ್ಯುಲಿಟಿ ಅಮೌಂಟನ್ನು ಸ್ಕೀಮಲ್ಲಿ ಹಾಕಿ ಪ್ರತಿ ತಿಂಗಳನ್ನು ಒಂದು ನೀವು ಪೆನ್ಷನ್ ಫಂಡ್ ಜೊತೆ ಪ್ರತಿಯೊಬ್ಬ ವ್ಯಕ್ತಿ 23ರಿಂದ 25,000 ಮಟ್ಟ ತೊಗೋಬೋದು. ಒಂದು ವೇಳೆ ಹೆಂಡ್ತಿನೂ ಇದೇ ಟೈಪ್ ಮಾಡಿದಂದರೆ ಒಂದು ಕುಟುಂಬ ಒಂದು 50,000 ಮಟ್ಟ ಪೆನ್ಷನ್ ತೊಗೋಬೋದು. ಭಾಳ ಜನ ಹೇಳ್ಬೋದು ನೀವು 7.1% ಭಾಳ ಇಂಟ್ರೆಸ್ಟ್ ಕಡಿಮೆ ಆಯಿತು, ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದರೆ ನನಗೆ 12% ಸಿಗ್ಬೋದು, 20% ಸಿಗ್ಬೋದು ಅನ್ನೋರು ಇದ್ದೀರಿ, ಕರೆಕ್ಟು. ಬಟ್ ನನಗೆ ಅಥವಾ ನಮ್ಮಂಥವ್ರಿಗೆ ಏನಾಗುತ್ತೆ, ಸ್ಟಾಕ್ ಮಾರ್ಕೆಟದು ಏರಿಳಿತಗಳು ಕೆಲವೊಬ್ಬರಿಗೆ ನಿದ್ದೆ ಮಾಡೋಕ್ಕೂ ಆಗೋದಿಲ್ಲ. ಓಕೆ, ನನಗೆ ಅಂಥವೆಲ್ಲ ಗೋಜು ಬೇಡ, ನನಗೊಂದು ಕಾನ್ಸ್ಟಂಟ್ ಸೋರ್ಸ್ ಬೇಕು ಇನ್ಕಮ್ದು. ಅಟ್ಲೀಸ್ಟ್ ಒಂದು 50,000 ಬಂತಂದರೆ ನನ್ನ ಫ್ಯಾಮ್ಲಿಗೆ, ಈಗ 20,000 ಒಬ್ಬರು ಮಾಡಿದರೆ, ಇಬ್ಬರು ಗಂಡ ಅಂತ ಇಬ್ಬರು ಮಾಡಿದರೆ 50,000. ಈ ಟೈಪ್ ಒಂದು 15 ವರ್ಷ ಆದಮೇಲೆ ನನಗೊಂದು ಕಾರ್ಪಸ್ ಜನ್ರೇಟ್ ಆಗುತ್ತಂದರೆ ಆರಾಮಾಗಿರ್ಬೋದಲ್ಲ. ಓಕೆ, ನಿಮಗೆ ಅಡಿಷ್ನಲ್ ಅಮೌಂಟ್ ಇತ್ತಂದರೆ ಮಾಡಿ, ಸ್ಟಾಕ್ ಮಾರ್ಕೆಟು ಮಾಡಿ. ಬಟ್ ಅಲ್ಲಿ ನಿಮಗೆ ಶಾರ್ಟ್ ಟರ್ಮಲ್ಲಿ ಕೆಲವೊಬ್ಬರಿಗಷ್ಟೇ 100 ಜನ ಹಾಕಿದರೆ 3 ಜನಕ್ಕೆ ಲಾಭ ಹಾಕ್ಬೋದು. ನಿಮಗೆ ಒಳ್ಳೆಯ ಒಂದು ಪ್ರಾಫಿಟ್ ಬೇಕಂತಂದರೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಅಷ್ಟು ಪೇಷನ್ಸ್ ನಮ್ಮಲ್ಲಿ ಇದೆಯಾ? ನಾನು ಶೇರ್ ಮಾರ್ಕೆಟನ್ನು ಜೂಜಲ್ಲ, ನಾನು ಕಂಪ್ನಿ ಓನರ್ಗಂತ ಟ್ರೀಟ್ ಮಾಡೋರು ಭಾಳ ಜನ ಕಡಿಮೆ. ಸೊ ಬಂದಂತಹ ಮೊದಲಕ್ಕೆ ಏನು ಮಾಡ್ಕೊಳ್ಳಿ, ಒಂದು ಕಾನ್ಸ್ಟೆಂಟ್ ಅಮೌಂಟನ್ನು ಒಂದು ಫಸ್ಟು ಜನ್ರೇಟ್ ಮಾಡೋದನ್ನು ಫಸ್ಟು ನಾವು ಮಾಡಬೇಕು. ನೆಕ್ಸ್ಟ್ ಅಡಿಷ್ನಲ್ ಸೋರ್ಸ್ ಆಫ್ ಇನ್ಕಮ್ ನಮಗೇನಾರ ಬಂತು ಅಂದರೆ ಈ ಟೈಪ್ ಮಾರ್ಕೆಟ್ ಲಿಂಕ್ಡ್ ಏನಿದೆಯಲ್ಲ ಆ ಟೈಪ್ ಟೂಲಲ್ಲಿ ನಾವು ಶೇರು, ಮ್ಯೂಚುವಲ್ ಫಂಡ್ಸು ಇಂಥದ್ರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಬಟ್ ದಿಸ್ ಇಸ್ ದ ಬೆಸ್ಟ್ ಟೂಲ್ ಅನಿಸುತ್ತೆ ನನಗೆ PPF. ಇದನ್ನು ಯಾರು ಬೇಕಾದರೂ ಮಾಡ್ಬೋದು, ಸ್ಯಾಲ್ರೀಸ್ ಪರ್ಸನ್ನು ಮಾಡ್ಬೋದು, ಬಿಸ್ನೆಸ್ ಮನ್ನು ಮಾಡ್ಬೋದು,
ಯಾರಾದರೂ ಮಾಡ್ಬೋದು. ಸೊ ಗೌರ್ಮೆಂಟು ಕೆಲವೊಂದು ಟೂಲ್ಸ್ ಇದೆ, ಆ ಟೂಲ್ಸನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ನಮ್ಮ ನಿವೃತ್ತಿ ಜೀವನ, ಈಗೆಲ್ಲ ಐ ಟಿ ಫೀಲ್ಡ್ ಇದ್ದವ್ರಿಗೆ 45 ಅಂತಂದರೆ ಆಲ್ರೆಡಿ ಸಾಕಾಗಿಬಿಟ್ಟಿರುತ್ತೆ. ಸೊ ಇದೊಂದು ಒಳ್ಳೆ ಟೂಲ್ ಅನಿಸುತ್ತೆ ನನಗೆ. ಸೊ ನಿಮಗೇನು ಅನಿಸುತ್ತೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಒಂದು ಒಳ್ಳೆ ಟೂಲ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇದನ್ನು ನಾನು ನ್ಯೂಮರಿಕಲ್ ಆಗಿ ಅಂದರೆ ಟೇಬಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಲು ಪ್ರಯತ್ನಿಸ್ತೀನಿ. ನಮಸ್ಕಾರ ಎಲ್ಲರಿಗೂ.